ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಒಬ್ಬ ಪ್ರಿನ್ಸಿಪಾಲರವರನ್ನು ಕಿತ್ತೋಗ್ತದೆ ಅನ್ನೋ ಪದ ಬಳಸಿದರು. ಆ ಪದಕ್ಕೆ ವಿರುದ್ಧವಾಗಿ ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ 5ನೇ ತಾರೀಕು ತಾಲೂಕು ಆಫೀಸ್ ಸರ್ಕಲಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಪ್ರತಿಭಟನೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಗುರುಗಳಿಗೆ ಗೌರವ ಕೊಡದೇ ಇದ್ದರೆ ನೀವು ಹೆಂಗೆ ಶಾಸಕರಾಗ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಮಾನ್ಯ ಶಾಸಕರು ಮಾನ್ಯ ದಿನ ಏನು ಶಿಕ್ಷಕರ ದಿನಾಚರಣೆ ದಿವಸ ನಾನು ಕಿತ್ತೋಗ್ತದೆ ಅಂತ ಹೇಳಿದ್ದು ಡ್ರಮ್ಮನ್ನ ಅಂದರು. ಪದ ಶಾಸಕರೇ, ಪದ ಬಳಕೆಯಲ್ಲಿ ಭಾಳ ಗಾಂಭೀರ್ಯತೆ ಇರಬೇಕು ಮನುಷ್ಯನಿಗೆ. ನೀವು ಹೇಳೋ ಮಾತನ್ನು ಬದ್ಧತೆ ಉಳಿಸ್ಕೋಬೇಕು ಮನುಷ್ಯನಿಗೆ. ಫಸ್ಟು ಒಬ್ಬ ಶಾಸಕರಾದಂಥವ್ರು ಕಿತ್ತೋಗ್ತಾರೆ ಅಂದರೆ ಏನು ಪದಕ್ಕೆ ಅರ್ಥ ಅಂದರೆ ಎಲ್ರಿಗೂ ಗೊತ್ತಿದೆ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂದರೆ ನೀವು ಸ್ಪಷ್ಟತೆ ಕೊಡಬೇಕಾದ್ರೆ ನೀವು ಹೇಳಬೇಕು, ಹೌದು ನಾನು ಹೇಳಿದ್ದು ನಿಜ, ಹುಡುಗರಿಗೆ ಅನ್ಯಾಯ ಆಗಿತ್ತು, ಕಾಲೇಜ್ಗೆ ಅನ್ಯಾಯ ಆಗಿದ್ದು ನೀವು ಹೇಳಬೇಕು. ಯಾಕಪ್ಪ ಅಂದರೆ ಈ ಕೋಲಾರ ಕ್ಷೇತ್ರದ ಶಾಸಕರು ನೀವು, ಆ ಮಹಿಳಾ ಕಾಲೇಜಿನ ಅಧ್ಯಕ್ಷರು ನೀವು, ಅಭಿವೃದ್ಧಿ ಮಾಡಬೇಕು ನಿಮ್ಮ ಜವಾಬ್ದಾರಿ. ಯಾರೋ ಇಬ್ಬರು ಹೋರಾಟಗಾರರು ಇಲ್ಲ ಸಲ್ಲದ ಆರೋಪಗಳು ನನ್ನ ಮೇಲೆ ಮಾಡ್ತಾರೆ, ಅವರು ಪ್ರಿನ್ಸಿಪಾಲ್ ಪರವಾಗಿದ್ದಾರೆ, ಮಕ್ಕಳ ಪರವಾಗಿಲ್ಲ ಅಂತ ಹೇಳ್ತೀರಲ್ಲ ಶಾಸಕರೇ, ನಿಮಗೆ ಏನಂತ ಹೇಳ್ಬೇಕು ನಾವು? ಒಬ್ಬ ಶಾಸಕರು ಹೇಳೋ ಮಾತಾ ಇದು? ಅಲ್ಲ, ಮಕ್ಕಳಿಗೆ ತೊಂದರೆ ಆದಾಗ ಹೋರಾಟ ಮಾಡ್ತೀವಿ, ರೈತರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ, ದಲಿತರಿಗೆ ಅನ್ಯಾಯ ಆದಾಗ ಹೋರಾಟ ಮಾಡ್ತೀವಿ. ಯಾರೇ ಶೋಷಣೆಗೆ ಒಳಗಾಗಿದ್ದರೂ ಕೂಡ ಈ ಭಾರತ ದೇಶದ ಪ್ರಜೆ ಆಗಿದ್ದಾಗ ನಾವು ಹೋರಾಟ ಮಾಡ್ಕೊಂಡ್ಬಂದಿರೋಂಥ ಜನ ನಾವು. ಯಾರೋ ಒಬ್ಬರು ಇಬ್ಬರು ಹೋರಾಟ ಅಲ್ಲ ಶಾಸಕರೇ, ಯಾರೋ ಒಬ್ಬರು ಇಬ್ಬರು ಹೋರಾಟ ಅಲ್ಲ. ಇರುವೆ ಕೂಡ ನೋಡಿದ್ದೀರಾ? ಇರುವೆ ನಡೆಯೋ ದಾರಿ ನೋಡಿದ್ದೀರಾ? ಸಂಘಟನೆ ಅಂದರೆ ಹಂಗಿರ್ತಾರೆ. ನಿಮ್ಮ ಹಿಂಬಾಲಕರಾಗಿದ್ದಾರಲ್ಲ, ಯಾರಾದರೂ ಹೋರಾಟ ಮಾಡೋರ? ನೀವೇನಾದರೂ ಹೋರಾಟ ಮಾಡಿದ್ದೀರಾ? ಹೋರಾಟ ಮಾಡಿದಾಗ ಗೊತ್ತಾಗ್ತದೆ ಅದು ಗೌರವ ಏನು ಅಂತ. ನಮ್ಮ ಮನೆಗೆ ಯಾರು ಹೋರಾಟ ಮಾಡಿಲ್ಲ ರೀ. ನಮ್ಮ ಜನಾಂಗ ಅನ್ಯಾಯಗಳನ್ನು, ಶೋಷಣೆಗಳನ್ನು, ದೌರ್ಜನ್ಯಗಳನ್ನು ಎತ್ತಿ ಹಿಡಿದು ಹೋರಾಟ ಮಾಡಿರೋದು ಕರ್ನಾಟಕ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ಮುಖಂಡರುಗಳು. ಬಂದು ಹೋರಾಟ ಮಾಡೋರು ಮುಂದೆ ಬರಬೇಕು. ಯಾಕೆ ಹೋರಾಟ ಮಾಡ್ತೀರಿ ಅಂತ ಅದು ಕೂಡ ಹೇಳಿ ಕಳಿಸ್ತೀರಿ ನೀವು, ಯಾಕೆ ಹೋರಾಟ ಮಾಡ್ತೀರಿ ಅಂತ. ಹೋರಾಟ ಮಾಡೋದು ಜನ್ಮ ಸಿದ್ಧ ಹಕ್ಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಗೌರವ. ಹೋರಾಟ ಅಂದರೆ ಹೋರಾಟದಿಂದಲೇ ಪಡೀಬೇಕು ಅಂತ ಹೇಳೋದು. ನಿಮ್ಮಂಗೆ ನಾವು ಯಾರನ್ನು ಇದು ತೇಜೋವಧನ ಮಾಡಿ ಇನ್ನೊಂದು ಲೇಖಕರು ಶಿವಕೋಲಿಸಿ ಮಾತಾಡೋ ಜನ ನಾವಲ್ಲ ಶಾಸಕರೇ. ನೀವು ಕೂಡ ಗೌರವವಾಗಿ ಮಾತಾಡಿದ್ದೀರಿ, ನಾನು ಕೂಡ ಗೌರವವಾಗಿ ಹೇಳ್ತಾ ಇದ್ದೀನಿ. ಅಭಿವೃದ್ಧಿ ಮಾಡೋದು ನಿಮ್ಮ ಕೆಲಸ, ಅಭಿವೃದ್ಧಿ ಕಡೆ ಗಮನ ಕೊಡೋದು ನಮ್ಮ ಕೆಲಸ. ಎಲ್ಲಿ ತಪ್ಪುಗಳಾಗಿರ್ತದೆ, ಎಲ್ಲಿ ಲೋಪಗಳಾಗಿರ್ತದೆ, ಅಲ್ಲಿ ಎತ್ತಿಗಳ ಕೆಲಸ ಸಂಘಟನೆ ಮಾಡ್ತದೆ. ಆ ಕೆಲಸವನ್ನು ಸಂಘಟನೆ ಮಾಡಿದ್ದೀವಿ ಅಂತ ನನ್ನ ಭಾವನೆ. ಆದ್ದರಿಂದ ನೀವು ಹೇಳಬೇಕಾದರೆ, ಸ್ಪಷ್ಟೀಕರಣ ಹೇಳಬೇಕಾದ್ರೆ ಜವಾಬ್ದಾರಿಯಿಂದ ಸ್ಪಷ್ಟೀಕರಣ ಕೊಡಿ. ಒಬ್ಬ ಗುರುಗಳಿಗೆ ಅಗೌರವ ತೋರಿದಂಥವ್ರು ನೀವು, ಒಬ್ಬ ಸಮುದಾಯಕ್ಕೆ ಅಗೌರವ ತೋರಿದಂಥವ್ರು ನೀವು. ಅದನ್ನು ಮರೆಮಾಚಕ್ಕಾಗಿ ಅವ್ರಿಗೆ ಒಳ್ಳೇದಾಗಲಿ, ಮಕ್ಕಳ ಪರವಾಗಿ ಹೋರಾಟ ಮಾಡಲಿ, ಹುಡುಗರ ಪರವಾಗಿ ಹೋರಾಟ ಮಾಡಲಿ, ತೇಜೋವಧೆ ಮಾಡೋದಲ್ಲ ಇದು. ಭಾಳ ಗಾಂಭೀರ್ಯವಾಗಿ ಯೋಚನೆ ಮಾಡಬೇಕು, ಸಂವಿಧಾನಬದ್ಧವಾಗಿ ಯೋಚನೆ ಮಾಡಬೇಕು. ನೀವು ಜನಗಳ ಪರವಾಗಿರಬೇಕು. ನೀವು ನಮ್ಮ ಸೇವಕರು, ನಾವು ನಿಮ್ಮ ಸೇವಕರಲ್ಲ, ನೀವು ನಮ್ಮ ಸೇವಕರು. ಎಲ್ಲೇ ತಪ್ಪುಗಳಾದರೂ ಕೂಡ ನೀವು ಎತ್ತಿ ತಿದ್ದಿ ನಡೆಯುವಂಥ ಕೆಲಸ ಆಗಬೇಕೇ ವಿನಃ ಬಿಟ್ಟು ತೇಜೋವಧೆ ಮಾಡೋದಲ್ಲ. ಅದಕ್ಕಾಗಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಅಭಿವೃದ್ಧಿ ಪದ ಕರ್ಕೊಂಡೋಗಿ ನಾವು ನಿಮ್ಗೆ ಜೈಕಾರ ಆಗ್ತೀವಿ, ಎರಡು ಮಾತಿಲ್ಲ. ಅಭಿವೃದ್ಧಿ ಕಡೆ ನಮ್ಮ ಕೂಡ ಇದೆ, ಗೌರವ ಇದೆ. ಆದರೆ ಜಾತಿಗಳ ಬಗ್ಗೆ ಮಾತಾಡಬೇಕಾದ್ರೆ, ಮುಖಂಡರ ಬಗ್ಗೆ ಮಾತಾಡಬೇಕಾದ್ರೆ, ಒಬ್ಬ ಲೀಡರ್ ಬಗ್ಗೆ ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಿದ್ರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಆಯಿತಾ? ಅದಕ್ಕಾಗಿ ಏನು 5ನೇ ತಾರೀಕು ನಾವು ಹೋರಾಟ ಮಾಡಿದ್ದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಯಿತು. ನೀವೇನು ಕುಡುಮಲೇನಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ, ಅದಕ್ಕೆ ನಾವು ವಿರೋಧ ಇದೆ. ಸ್ಪಷ್ಟೀಕರಣನ ಕರೆಕ್ಟಾಗಿ ಸ್ಪಷ್ಟೀಕರಣ ಕೊಡಿ, ಅಭಿವೃದ್ಧಿಗೆ ಸ್ಪಷ್ಟೀಕರಣ ಕೊಡಿ. ಅದು ಬಿಟ್ಟುಬಿಟ್ಟು ನೀವು ಯಾರೋ ಇಬ್ಬ ಮುಖಂಡರುಗಳು ಅಲ್ಲ, ಅದೆಲ್ಲ ಹೇಳಬಾರ್ದು. ಯಾಕಂದರೆ ಹೋರಾಟಗಾರರಿಗೆ ಸೈನ್ಯ ಇದೆ, ಸೈನ್ಯ ಇದೆ. ನಿಮ್ಮ ಹಿಂಬಾಲಕರ ಹತ್ರ ಎಲ್ಲಿ ಸೈನ್ಯ ಇಲ್ಲ. ನಿಮ್ಮ ಹಿಂಬಾಲಕರು ಯಾರು ಹೋರಾಟ ಮಾಡಲಿಲ್ಲ, ಹೋರಾಟ ಮಾಡಿದ್ರು ಗೌರವ ಇರಲಿ ಅಂತೇಳಿ ಏನು ಇವತ್ತು 4 ಮಾತನ್ನು
ತಿಳಿ ಹೇಳ್ತಾ ಇದ್ದೀನಿ ಶಾಸಕರಿಗೆ, ಇನ್ನಾದರೂ ಗೌರವತ್ವ ನಡ್ಕೊಬೇಕು ಅಂತ ನನ್ನ ಭಾವನೆ. ಜೈ